ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಮೀಶೋಯಿಂದ ಪಾರ್ಸಲ್ ಬಂದಿದೆ, ಸೊ ಇಲ್ಲಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಇಷ್ಟ ಆಯಿತು ಅಂತಂದರೆ ತುಂಬಾ ಇಷ್ಟ ಆಯಿತು. ಜ್ಯೂಸು ಅಥವಾ ಸ್ಮೂತೀಸು ಎಲ್ಲ ಹಾಕ್ಕೊಂಡು ಕುಡಿಯೋದಕ್ಕೆ ನನಗೆ ಈ ಥರ ಒಂದು ಗ್ಲಾಸ್ ಕಂಟೈನರ್ ಥರ ಬೇಕಿತ್ತು. ನಾರ್ಮಲ್ ಗ್ಲಾಸಸ್ ಇತ್ತು, ಅದರಲ್ಲಿ ವೀಡಿಯೋಸ್ ಏನಾದರೂ ಮಾಡಿದ್ರೆ ಕೂಡ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ಹಾಗೇ ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಇರೋದ್ರಲ್ಲಿ ಹಾಕ್ಕೊಂಡು ಕುಡಿಯೋದಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ನನಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ. ಎರಡೂ ಕೂಡ ಡಿಫ್ರೆಂಟ್ ಶೇಪ್ಸ್ನಲ್ಲಿ ಇರೋವಂಥವು. ಇದು ಪ್ಲೇನ್ ಗ್ಲಾಸು, ಫುಲ್ ಲೆಂತು ಪ್ಲೇನ್ ಇದೆ. ಇದರಲ್ಲಿ ನೋಡ್ಬೋದು ನೀವು ಈ ರೀತಿಯಾಗಿ ಡಿಸೈನ್ ಬಂದಿದೆ, ಕರ್ವು. ಎರಡಕ್ಕೂ ಕೂಡ ಈ ರೀತಿ ಮರದು ಕ್ಯಾಪನ್ನು ಕೊಟ್ಟಿದ್ದಾರೆ. ಈ ಕ್ಯಾಪ್ ಕೂಡ ಅಷ್ಟೇ ಟೈಟಾಗಿ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲಿ ರಬ್ಬರನ್ನು ಹಾಕಿದ್ದಾರೆ. ಸೊ ಅದರಿಂದಾಗಿ ಇದು ನೀವು ಜ್ಯೂಸಸ್ ಏನಾದರೂ ಹಾಕ್ಕೊಂಡ್ರೆ ಆಚೆ ಚೆಲ್ಲೋದಿಲ್ಲ, ಆ ರೀತಿಯಾಗಿ ಟೈಟಾಗಿ ಕೂತ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಮತ್ತು ಈ ಒಂದು ಸ್ಟ್ರಾ ಇದು ಕೂಡ ಗಾಜಿಂದೇನೆ. ಇದನ್ನು ನೀವು ಈ ರೀತಿ ಓಪನ್ ಮಾಡಿದ್ರೆ ಕೂಡ ಬೀಳೋದಿಲ್ಲ. ಇಲ್ಲಿ ಕ್ರಾಸ್ ಆಗಿ ಕೊಟ್ಟಿದ್ದಾರೆ. ಸೊ ಎರಡೂ ಕೂಡ ತುಂಬಾ ಚೆನ್ನಾಗಿದ್ದಾವೆ. ನಿಮಗೆ ಯಾರಿಗಾದರೂ ಈ ಒಂದು ಕಂಟೈನರ್ಸ್ ಬೇಕಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಸಿಕ್ಕಿದ್ರೆ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ಇದಕ್ಕೆ ಜ್ಯೂಸ್ ಬೇಕಲ್ವಾ? ಗ್ಲಾಸಸ್ ಏನೋ ತರಿಸಿದ್ದಾಯಿತು, ಜ್ಯೂಸ್ ಮಾಡೋದು ಬೇಡವಾ? ಬನ್ನಿ ಜ್ಯೂಸ್ ಮಾಡೋಣ. ಲೆಮನ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ ನಾನಿವಾಗ. ನಿಂಬೆಹಣ್ಣಿನ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣನ್ನು ತೊಳೆದು ಕಟ್ ಮಾಡಿ, ಸೊ ನೀವು ಅಂಗಡಿಯಿಂದ ತಂದಿದ್ದೀರಾ ಅಂದರೆ ನಿಂಬೆಹಣ್ಣನ್ನು ತೊಳೀರಿ ಒಂದು ಸಲ, ಹಾಗೇನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನಿಂಬೆಹಣ್ಣನ್ನು ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಅದರಲ್ಲಿರೋ ಬೀಜನೆಲ್ಲ ತೆಗೆದು ರಸನ ಮಾತ್ರ ತೊಗೊಂಡು ಅದಕ್ಕೆ ಒಂದೆರಡು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ಪ್ರಿಯಾಂಶ್ಗೆ ಕೂಡ ಕೊಡ್ತಾ ಇರೋದ್ರಿಂದ ನಾನು ಸಕ್ಕರೆನ ಜಾಸ್ತಿಯಾಗಿ ಹಾಕ್ಕೊಳ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪನ್ನು ತೊಗೊಂಡು ಬಂದು ಅದನ್ನು ಸ್ವಲ್ಪ ಹಾಗೆ ಕೈಯಲ್ಲಿನೇ ಕಿವುಚ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ, ಫ್ಲೇವರು. ಸೊ ಅದಕ್ಕೋಸ್ಕರ ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ ಮಿಂಟ್ ಲೀವ್ಸ್ನ ಹಾಕೋದ್ರಿಂದ. ಅದಾದಮೇಲೆ ನಾನಿಲ್ಲಿ ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ. ಸಬ್ಜಾ ಸೀಡ್ಸ್ ಕೂಡ ಹಾಕ್ಕೊಳ್ಬೋದು. ಸಬ್ಜಾ ಸೀಡ್ಸನ್ನು ಕೂಡ ಹಾಕ್ಕೊಳ್ಳಿ. ಸೊ ಅದು ದೇಹಕ್ಕೆ ತಂಪು. ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸ್ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹೆಲ್ದಿಯಾಗಿರುತ್ತೆ, ಹಾಗೆಯೇ ಹೀಟ್ ಕಡಿಮೆ ಮಾಡುತ್ತೆ ಅಂತ ಹೇಳಿ. ಇವಾಗಂತೂ ಬೇಸಿಗೆ ಬರ್ತಾ ಇರೋದ್ರಿಂದ ಜ್ಯೂಸು ಬೇಕೇ ಬೇಕಾಗಿರುತ್ತೆ. ಆಲ್ಮೋಸ್ಟು ಯಾರಾದರೂ ಬರಲಿ ಮನೆಗೆ ಬಂದವರಿಗೂ ಕೂಡ ಜ್ಯೂಸ್ಗಳನ್ನ ಮಾಡಿಕೊಡ್ಬೇಕಾಗುತ್ತೆ. ಸೊ ಇದು ಅಡಿಕೆ ಮನೆಗೆ ಅಂತ ಹೇಳಿ ಅಡಿಕೆಲೆನ ಹಾಕ್ಕೊಳ್ಳೋದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿರೋ ಅಂಥದ್ದು ಬೇಯಿಸಿ. ಅಮ್ಮ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕೂತಿದ್ರು. ಕುಶಾಲಿನಿ 5 ನಿಮಿಷ ಮಲಗಿದ್ಲು ಅಷ್ಟೇ. ಅದಾದಮೇಲೆ ಇಮಿಡಿಯೇಟ್ ಎದ್ಲು. ಸಿಕ್ಕಾಪಟ್ಟೆ ರಗಳೆ ಮಾಡ್ತಿದ್ಲು ಅಂತ ಹೇಳಿ ಹಾಗೆ ರೋಡಲ್ಲಿ ಸ್ವಲ್ಪ ದೂರ ವಾಕ್ ಬಂದೆ ಅವಳನ್ನ ಜೊತೆಯಲ್ಲಿ ಕರ್ಕೊಂಡು. ಹೇರ್ ಕೇರ್ಗೂ ಕೂಡ ಯೂಸ್ ಮಾಡ್ತಾರೆ. ಈ ಒಂದು ಸೊಪ್ಪನ್ನು ರುಬ್ಬಿ ತಲೆಗೆಲ್ಲ ಹಚ್ಕೊಂಡು ಒಂದು ಅರ್ಧ ಗಂಟೆ ಆದಮೇಲೆ ಸ್ನಾನ ಮಾಡುವಂಥದ್ದು. ಹಾಗೇ ಈ ಹೂಗಳನ್ನ ಟೀಗೆ ಯೂಸ್ ಮಾಡ್ತೀವಿ ನಾವು. ಏನೆಲ್ಲ ಬೆನಿಫಿಟ್ಸ್ ಇದೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಹೂವನ್ನು ಟೀಯಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಮತ್ತು ಯಾರಿಗಾದರೂ ಲೂಸ್ ಮೋಷನ್ ಇದ್ದರೆ ಈ ಒಂದು ಸೊಪ್ಪು ಮತ್ತು ಹೂವನ್ನು ಚೆನ್ನಾಗಿ ಜಜ್ಜಿಬಿಟ್ಟು ರಸನ ತೆಗೆದು ಮಜ್ಜಿಗೆ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿತಾರೆ. ಸೊ ಲೂಸ್ ಮೋಷನ್ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳಿ. ಇನ್ನೂ ತುಂಬ ವಿಷಯಗಳಿದೆ, ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ. ಟೀ ಅಂತೂ ಈ ಹೂವನ್ನು ತೊಗೊಂಡೋಗಿ ನಾನು ಕೂಡ ಮಾಡ್ತೀನಿ ಇವಾಗ. ಇಲ್ಲಿ ನೋಡ್ತಾ ಇರೋದು ನಮ್ಮ ತೋಟದಲ್ಲಿರೋಂಥ ಮಾವಿನ ಗಿಡ. ಈ ಮಾವಿನ ಗಿಡದಲ್ಲಿ ನೋಡಿ ಎಷ್ಟೆಲ್ಲ ಹೂವಾಗಿದೆ ಅಂತ ಹೇಳಿ. ಆಲ್ರೆಡಿ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ. ಇಲ್ಲಿ ತುಂಬ ಹಲಸಿನ ಗಿಡ ಮತ್ತು ಮಾವಿನ ಗಿಡ ಇದ್ದಾವೆ. ಮೊದಲೆಲ್ಲ ಚಿಕ್ಕವರಿದ್ದಾಗ ಇಲ್ಲಿ ಬಂದು ಮರದ ಮೇಲೆ ಕೂತ್ಕೊಂಡು ಮರ್ಕೋತಿ ಆಡೋ ಅಂಥದ್ದು ಆ ಥರ ಎಲ್ಲ ಮಾಡ್ತಾಯಿದ್ವಿ. ಜಾಸ್ತಿ ನಾವು ಟೈಮ್ ಸ್ಪೆಂಡ್ ಮಾಡ್ತಿದ್ದಂಥದ್ದು ಇಲ್ಲೇ. ಈ ಜಾಗದಲ್ಲಿ ಎಲ್ಲ ಮರಗಳ ಹತ್ರ ಹೋಗಿ ಆಟ ಆಡ್ತಾಯಿದ್ವಿ.
ಇಲ್ಲೇನು ಬೆಳೆದಿದೆ ನಿಮಗೆ ಕಾಣಿಸ್ತಾ ಇದೆ ಈ ಗಿಡಗಳು, ಇದನ್ನು ಕಾರೆ ಗಿಡ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಹಣ್ಣು ಕೂಡ ಬಿಡುತ್ತೆ. ಆ ಹಣ್ಣನ್ನು ಎಷ್ಟು ಜನ ತಿಂದಿದ್ದೀರಾ ನೆನಪಿಸ್ಕೊಳ್ಳಿ. ನಾವು ಚಿಕ್ಕವರಿದ್ದಾಗ ಈ ಒಂದು ಕಾರೆ ಹಣ್ಣನ್ನು ತೊಗೊಂಡು ಬಂದು ಮಣ್ಣು ಹಾಕಿ ಹಣ್ಣು ಮಾಡ್ತಾಯಿದ್ವಿ. ಅದನ್ನು ಮಣ್ಣಲ್ಲಿ ಮುಚ್ಚಿಬಿಟ್ಟು. ಇದು ನಮ್ಮನೆಯ ತಿಪ್ಪೆ ಗುಂಡಿ. ಇಲ್ಲಿ ಫುಲ್ ಕಂಪ್ಲೀಟಾಗಿ ಆಲ್ಮೋಸ್ಟು ಅಡಿಕೆ ಸಿಪ್ಪೆನ ಹಾಕಿದ್ದಾರೆ. ಏನಕ್ಕೆ ಹಿಂಗೆ ಹಾಕಿದ್ರೆ ಇದೇನು ಗೊಬ್ಬರ ಆಗುತ್ತಾ ಅಂತ ಕೇಳ್ತಿದ್ದೀರಾ? ಇಲ್ಲ, ಆಮೇಲೆ ಅದನ್ನು ಉರಿತಾರೆ. ಈ ಸೈಡಲ್ಲಿ ಇದೆಯಲ್ಲ ಇದು ಸಗಣಿ. ಈ ತಿಪ್ಪೆ ಸಪ್ರೇಟಾಗಿ ದೂರ ಇದೆ ಸ್ವಲ್ಪ. ಆ ಸೈಡಲ್ಲೆಲ್ಲ ಅದನ್ನು ಹಾಕ್ಕೊಂಡಿದ್ದಾರೆ. ಸಿಟಿಗಳಲ್ಲೆಲ್ಲ ತಿಪ್ಪೆ ಗುಂಡಿ ಇರಲ್ಲ, ಹಳ್ಳಿನಲ್ಲಿ ಮಾತ್ರ ಇರುತ್ತೆ. ಪ್ರತಿಯೊಂದು ಮನೆಯಲ್ಲೂ ಆಲ್ಮೋಸ್ಟ್ ಒಂದು ಹಸು ಇರುತ್ತೆ. ಸೊ ಜೊತೆಗೆ ತಿಪ್ಪೆ ಗುಂಡಿ ಕೂಡ ಇರುತ್ತೆ. ನಮ್ಮಮ್ಮನ ಬಂದು ಈ ಸೊಪ್ಪನ್ನ ಯಾವ ರೀತಿ ಯೂಸ್ ಮಾಡೋದು, ಈ ಹೂವನ್ನ ಯಾವ ರೀತಿ ಅಂತ ಕೇಳ್ತಾ ಇದ್ದೆ. ವಿಡಿಯೋ ಮಾಡೋದು ನೋಡಿದ್ರೆ ಸಾಕು ನಮ್ಮಮ್ಮ ಪುಸ್ತಕನ ಇಟ್ಕೊಂಡು ಓದೋ ಥರ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದು ಕ್ಲಿಪ್ಪಿಂಗ್ಸ್ನ ಹಾಕಿಲ್ಲ. ಸೊ ಇದನ್ನು ಒಣಗಿಸ್ಬಿಟ್ಟು ಟೀನಲ್ಲಿ ಯೂಸ್ ಮಾಡಬೇಕು, ಹಸಿದನ್ನೆಲ್ಲ. ಸೊ ನಾನಿಲ್ಲಿ ಅರ್ಜೆಂಟಲ್ಲಿ ಹಸಿದನ್ನೇ ಹಾಕ್ತಾಯಿದ್ದೀನಿ, ಯಾವ ಥರ ಆಗುತ್ತೆ ನೋಡೋಣ ಅಂತ. ಹಸಿದು ಅಷ್ಟೊಂದು ಫ್ಲೇವರ್ ಚೆನ್ನಾಗಿರೋದಿಲ್ಲ ಕುಡಿಯೋದಕ್ಕೆ. ನಾನು ಮತ್ತೆ ನೆಕ್ಸ್ಟು ಇನ್ನೊಂದು 2 ದಿನ ಆದಮೇಲೆ ಇದನ್ನು ಒಣಗಿಸ್ಬಿಟ್ಟು ಅದನ್ನು ಟೀ ಮಾಡ್ಕೊಂಡು ಕುಡಿದೆ. ಅದು ತುಂಬ ಚೆನ್ನಾಗಿತ್ತು ಟೇಸ್ಟು. ಹಸಿದನ್ನು ಟ್ರೈ ಮಾಡೋದಕ್ಕೆ ಹೋಗಬೇಡಿ, ಯಾರಿಗಾದ್ರೂ ಇವು ಸಿಕ್ಕಿದ್ರೆ. ಬೆಲ್ಲ ಹಾಕಿದೆಯಾ, ಸಕ್ಕರೆ ಎರಡು ಸುಮಾರಾಗಿ ಹಾಕಿದ್ದೀನಿ. ಒಣಗಿ ಸಾಕ್ಬೇಕು, ಒಣಗಿ ಪುಡಿ ಮಾಡಿ ಇರುವಾರ ಕಾಲು ಬಂದ್ರೆ ಕಾಲು ಬಂದ್ರೆ ಹೆಂಗಾದ್ರೆ ಅದೇ 2 ಹೆಜ್ಜೆ ಇಕ್ಕೊಂಡು ಹೋಗ್ತಾನೆ. ನಿಧಾನಕ್ಕೆ ಹೋದ್ರು ಹೋಗ್ಬೋದು. ನನಗೆ ಕಾಲು ತೆಗಿ ನೀನು. ಬಿದ್ದರೆ ಆಮೇಲೆ ಖುಷಿ ಎಲ್ಲ ಹೋಗ್ತಿದೆ ಖುಷಿ. ಬಿತ್ತು ಬಿತ್ತು ಒದೆ ಬಿತ್ತು ಬಿತ್ತು ಒದೆ ಬಿತ್ತು. ಕೊಡ 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 ಕೊಡ. ಬನ್ನಿ ಬನ್ನಿ ಈ ಕಡೆ ಬನ್ನಿ, ಹಿಂಗೆ ಹಿಂಗೆ ಬನ್ನಿ, ಇಲ್ಲಿ ಬನ್ನಿ ಫಸ್ಟ್, ಬನ್ನಿ ಬನ್ನಿ. ನಾನು ಆಕ್ಷಿ ಅಂತ ಹೇಳಿ ಒಂದ್ಸಲ ತೋರಿಸಿದ್ದಕ್ಕೆ ಮತ್ತೆ ಪದೇ ಪದೇ ಅವಳು ಯಾವ ಥರ ಮಾಡ್ತಿದ್ದಾಳೆ ಅಂತ ನೋಡಿ. ಏನು ಹೇಳಿದ್ರು ಅದನ್ನು ಇಮಿಡಿಯೇಟಾಗಿ ಬೇಗ ಅರ್ಥ ಮಾಡಿಕೊಂಡು ಅದೇ ಥರ ಇಮಿಟೇಟ್ ಮಾಡ್ತಾ ಇರ್ತಾಳೆ. ಸೊ ತುಂಬ ಖುಷಿ ಆಯಿತು. ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಲೈವ್ ಆಗಿ ಯಾವ ಥರ ಇರ್ತೀರೋ ಅದೇ ಥರ ವಿಡಿಯೋ ಮಾಡಿ ಅಂತ ಹೇಳ್ತಿದ್ದೀರಾ, ಆದಷ್ಟು ಬೇಗ ಆ ರೀತಿ ಮಾಡ್ತೀನಿ.